ಈ ಮುನ್ನಾರಂತರೂ ಐತಿ ಭಾಳ ಮಸ್ತ್. ಆ ಗುಡ್ಡದ ಮ್ಯಾಗ ಮನಿ ಅಲ್ಟಿಮೇಟ್ ಐತ್ರಿ ಅದು ಊರು. ಆ್ಯಂಡ್ ಇಲ್ಲಿದೇವ್ರಿ ನಾವು. ಬ್ಯಾಗ್ ಅದಾವ ಪ್ಯಾಕ್, ಹೆಲ್ಮೆಟ್ ರೆಡಿ, ಬ್ಯಾಗ್ ರೆಡಿ, ಹೋಗೋದೈತಿ, ಗಾಡಿ ಕಟ್ಟೋದೈತಿ. ವಾಹ್ ನೋಡಿ ನಾ ಮಾಡೋದು ಪ್ಯಾಕಿಂಗ್ ನೋಡಿ ಎಷ್ಟು ಕ್ಲೀನ್ ಅದು. ನೀನು ನೋಡು ಪಾಂಡಾನು ಗಟ್ರಿ ಟ್ರಿಪ್ ಮುಗಿತಾನೂ ಸಾಥ್ ಕೊಟ್ಟ. ಇದು ಹೆಲ್ಮೆಟ್ ರೆಡಿ, ಈ ಹೆಲ್ಮೆಟ್ ರೆಡಿ, ಟಿಶ್ಯೂದಿಂದ ಹೆಲ್ಮೆಟ್ ಒರೆಸೋನು. ಆ್ಯಂಡ್ ಸೀದಾ ಇಲ್ಲಿಂದ ಹೋಗ್ರಿ ಇಂಡಿಯಾಸ್ ಲಾಂಗೆಸ್ಟ್ ಜಿಪ್ ಲೈನ್ ಈಗಲ್ಸ್ ಫ್ಲೈಟ್ ಕಡೆ. ಮೋಡ್ ಆಫ್ ಬ್ಲಾಗ್ನ ಸಿಗ್ತೀನಿ. ಬೈ ಬಾಯ್. ಗುಡ್ ಮಾರ್ನಿಂಗ್ ಎವ್ರಿವನ್, ಗುಡ್ ಮಾರ್ನಿಂಗ್. ಮತ್ತು ಎರಡನೇ ಸಲ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಇವು ಥಂಡಿ ಗ್ಲೌಸ್ ಇವತ್ತು ಯೂಸ್ ಮಾಡತ್ತೀನಿ ನೋಡ್ರಿ. ಅದೇನೇನು ಗ್ಲೌಸ್ ಹಾಕಿದ್ರೆ ಕಂಫರ್ಟೇಬಲ್ ಅನ್ಸಂಗಿಲ್ಲ ಅಂತ ಹೇಳಿ ಗ್ಲೌಸ್ ಹಾಕಿ ಹೊಡಿಲಿಲ್ಲ. ಇವತ್ತು ಥಂಡಿ ಭಾಳ ಐತಲ್ಲ, ಅದಕ್ಕೆ ಗ್ಲೌಸ್ ಹಾಕಿಬಿಡ್ರಿ. ಥಂಡಿದು ಜಾಕೆಟ್ ಹಾಕೊಂಡೀವಿ, ಒಳಗೆ ಒಂದು ಸ್ವೆಟ್ ಶರ್ಟ್ ಹಾಕೊಂಡೀವಿ ಅಷ್ಟೇ. ತಿರುಚಪಲ್ಲಿಗೆ ಹೋಗೋದಾನ ಅಷ್ಟೇ, ತಂಪು ಬರ್ತೈತಿ. ಇಲ್ಲಾಂದ್ರೆ ನಾಳೆ ದ ಮೋಸ್ಟ್ ಡೆಡ್ಲಿಯೆಸ್ಟ್ ರೋಡ್ ಇನ್ ಸೌತ್ ಇಂಡಿಯಾ, ಕೊಳ್ಳಿ ಹಿಲ್ಸ್ ಕಡೆ ಹೋಗೋಣತ್ತೆ. ಬೈಕಾಗಿ ಕೋಲ್ಡ್ ಸ್ಟಾರ್ಟ್ ಮಾಡೋಕ್ಕೆ ಬಿಟ್ಟೆ, ಅದು ಆಗುತ್ತಾನ. ಹೆಲ್ಮೆಟ್ ಹಾಕೊಂಬಂದ್ರೆ ಐತೆ, ಒಳಗೆ ಬಂದಿದೆ. ಆ್ಯಂಡ್ ಈ ಬೈಕ್ ರೆಡಿ. ಯಾವ ಮ್ಯಾಪ್ ಹಾಕಿಲ್ಲ, ನಾಷ್ಟ ಮಾಡುತ್ತಾನ. ನಾಷ್ಟ ಮಾಡಿ ನಾ ಹೇಳಿ ತೋರಿಸ್ತೀನಿ. ಆ್ಯಂಡ್ ಬೈಕ್ ಆಯಿತು ಕೋಲ್ಡ್ ಸ್ಟಾರ್ಟ್. ಒಂದು ಕಡ್ಡಿನ ಪೆಟ್ರೋಲ್ ಐತಿ, ಏನೋ 100 ಕಿಲೋಮೀಟ್ರ್ ಹೋಗ್ತೈತಿ, ಬೇಕಾದಾಗ ನಡಿತೈತಿ. ನಡಿ ಇಲ್ಲೇ ಕೆಳಗೆ ನಾಷ್ಟ ಮಾಡೋಣತ್ತೆ. ಮಸ್ತ್ ಕಾಣ್ತೈತಿ. ಏನು ಕಾಣ್ತಾವ್ರಿ ಒಂದೊಂದು ಟೀ ಎಸ್ಟೇಟು ಜಬರ್ದಸ್ತ್ ಕಾಣ್ತಾವ ಇಲ್ಲಿ ಬರೀ. ಓಹೋ ಇಲ್ಲಿ ತನಕ ಕಣ್ಣು ಹೊಕ್ಕದ, ಅಲ್ಲಿ ತನಕ ಬರೀ ಗುಡ್ಡನೇ ಅದಾವ. ಪ್ರಕೃತಿ ಹೆಂಗೆ ತಂದು ತಾನೇ ಕೆತ್ತನೆ ಮಾಡ್ಕೊಂಡೈತೆ ನೋಡ್ರಲ್ಲ. ಓಹೋ ಕ್ಯಾಮ್ರಾನಾಗ ಹೆಂಗೆ ಕಾಣೋದ ಗೊತ್ತಿಲ್ಲ, ಬಟ್ ಮುಂದಿಂದು ಇಷ್ಟು ಮಸ್ತ್ ಕಾಣೋದಿತ್ತಲ್ಲ ಇದು. ಬಾಪ್ರೇ ಬಾಪ್, ಕಾಣತ್ತದಂತೂ ಅಲ್ಟಿಮೇಟಾ. ನಾವು ಬೈಕ್ ಮ್ಯಾಗ ನಿಂತು ಓಡಿಸಾಕತ್ತೇವೆ. ಐತೆ ಮತ್ತು ಏಕ ನಂಬರ್. ಜೋರು ಇದ್ರಿ ಫೋಟೋ ಸೆಷನ್ ಎಲ್ಲ. ಇದು ಬಸ್ ನೋಡಿ ನಿನ್ನೆ ಮಿಸ್ ಆಗಿದ್ದು, ವಿಡಿಯೋದಾಗ ತೋರಿಸ್ಬೇಕಂದೆ. ಡಬಲ್ ಮ್ಯಾಗ ಕುಂದಿರ್ತಾರೆ ಮಂದಿ, ಕೆಳಗೆ ಕುಂದಿರ್ತಾರೆ. ಆ್ಯಂಡ್ ವಾಟರ್ ಫಾಲ್ ಮಸ್ತ್ ಐತಿ. ಆ ಬಸ್ ಭಾಳ ಇಷ್ಟ ಆಗ್ಬಿಡ್ತ್ರಿ. ಕೆಳಗೆ ಕುಂಡ್ರು ಮ್ಯಾಗ ಕುಂಡ್ರೆ ರೋಡ್ ಸ್ವಲ್ಪ ಚೇಂಜ್ ಮಾಡ್ಕೊಂಡೇವ್ರಿ. ಯಾಕಂದ್ರೆ ಜಿಪ್ ಲೈನ್ಗೆ ಹೋಗ್ಬೇಕಂದ್ರೆ ಇದೇ ರೋಡ್ ಐತಿ, ಗೂಗಲ್ ತೋರಿಸ್ಲಾತಾನ. ಆಫ್ ರೋಡ್ ಸ್ಟಾರ್ಟ್ ಆಯಿತು. ಇಲ್ಲ ಬೈಕಿಗೆ ಆಫ್ ರೋಡ್ ಬೆಕ್ಕದಂಗೆ ನಡೀತೈತಿ, ಆದ್ರೆ ಹಿಂದೆ ಲಗೇಜ್ ಹಾಕಿಲ್ಲ. ಟಾಪ್ ಬಾಕ್ಸ್ ಆಯಿತು, ಬ್ಯಾಗ್ ಐತೆ. ಬ್ಯಾಗು ತಡಿತೈತಿ ಖರೆ, ಟಾಪ್ ಬಾಕ್ಸ್ ಬುಷ್ ಮ್ಯಾಗಿರ್ತಾವ್ರಿ. ಬುಷ್ಷಿಗೆ ಭಾಳ ಕಟ್ ಲೋಡ್ ಬೀಳ್ತೈತಿ. ಇದು ಎಂಥ ಲೋಕವಯ್ಯ ಅಂದುಕೊಂಡಿರೋದನ್ನು ಮಾಡಿಸುತ್ತಿರುವ ಈ ಮುನ್ನಾರೋಡಿಗೆ ವಿಜಯಪುರದಿಂದ ನಾನು ಬರಬೇಕಾಯಿತೆ. ಇಟ್ಟೆಲ್ಲ ಆಫ್ ರೋಡ್ ಮಾಡ್ಕೊತ ಹೊಂಟೇವಿ, ಚಾಲೋ ಇದ್ರೆ ಸಾಕೋದು. ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಹೋಗೋಣ. ಇಲ್ಲೇ ಇದು ಒಂದ್ರ ಸಂಬಂಧ ಒಂದೇ ದಿನ ನಾವು ಹಾಳು ಮಾಡ್ಕೊಂಡೇವಂದ್ರೆ ಒಂದೇ ದಿನ ಭಾಳ ನಮ್ಗೆ ವಜ್ಜೆ ಬಿದ್ದುಬಿಡ್ತೈತಾ. ಒಂದೇ ಎಲ್ಲ ಒಳಗೆ ಹೋಗ್ಬೇಕಲ್ಲಿ. ಹಾಂ, ಒಂದೇ ರೋಡ್ ಹೊಳ್ಳೆ ಅದೇ ಹೋಗಿ ಹೊಳ್ಳೆ ಅಲ್ಲೇ ಬರಬೇಕು. ಕೋಡೈಕೆನಾಲ್ ಬೇಡ, ನಾವು ಸೀದಾ ಇಲ್ಲಿಂದ ಹೋಗೋನು ತಂಜಾವೂರು. 286 ಕಿಲೋಮೀಟ್ರ್, 5 ತಾಸು 28 ನಿಮಿಷ, ಅಂದ್ರೆ 5.5 ತಾಸು. ಟೈಮ್ ಬಂದು 10:30. ಓಕೆ 5-6 ತನಕ ಓಕೆ. ಬೃಹದೇಶ್ವರ ಗುಡಿ ಅಲ್ಲ, ವಾಹ್. ಅದ್ರದ್ದು ಐತಿಹಾಸಿಕ, ಅದ್ರದ್ದು ಹಿಸ್ಟ್ರಿ ಭಾಳ ಅಂದ್ರೆ ಭಾರಿ ಐತ್ರಿ. ಅದ್ರ
ಅದನ್ನೇ ನೋಡಕ್ಕೆ ಹೊಂಟೇವು. ಒಂದು ಸಿಗಲಿಲ್ಲ ಅಂದ್ರೆ ಇನ್ನೊಂದ್ರ ಮಿಸ್ ಮಾಡಬಾರ್ದು. ಆ್ಯಕ್ಚುಲಿ ನಾವು ತಂಜಾವೂರಿಗೆ ಇದು ಮುಗಿಸಿ ಇದು ಸಿಕ್ಕಿತ್ತಂದ್ರೆ ನಾವು ತಂಜಾವೂರಿಗೆ ಹೋಗಬಾರ್ದು ಅಂದ್ಕೊಂಡಿದ್ದೀವಿ. ರೇಂಜ್ ರೋವರ್ पैसा है तुम ले लो, तुम्हारे पास बहुत पैसा है वो ले लो. ತಂಜಾವೂರ ಕ್ಯಾನ್ಸಲ್ ಮಾಡಿದ್ದೇವೆ ರೀ. ಈ ಜಿಪ್ಲೈನ್ ಆಗಿತ್ತಂದ್ರೆ ತಂಜಾವೂರಿಗೆ ಹೋಗೋದಿದ್ದಿಲ್ಲ. ಸೊ ಜಿಪ್ಲೈನ್ ಇಲ್ಲಲ್ಲ, ಇವತ್ತು ತಿರುಚಪ್ಪಲ್ಲಿಗೆ ಹೋಗಿ ಹೆಂಗೂ ಮುಡ್ತೇವೆ. ಅಲ್ಲಿಂದ್ರೆ 50 ಕಿಲೋಮೀಟ್ರ್ ದೂರ ಇರೋ ತಂಜಾವೂರು ಐತಲ್ಲ, ಹೆಂಗೆ ಅಲ್ಲಿ ತನಕ ಹೋಗಿ ಟೈಮ್ ಇತ್ತಂದ್ರೆ ಹೊಳ್ಳೆ ತಿರುಚಪ್ಪಲ್ಲಿಗೆ ಬಂದುಬಿಡೋನು. ತಿರುಚಪ್ಪಲ್ಲಿಗೆ ಬಂದೇವು ಅಂದ್ರೆ ನಮ್ಗೆ ಏನಾಕೈತ್ರಿ, ಕೊಳ್ಳಿ ಹಿಲ್ಸ್ ಡಬಲ್ ರೂಟ್ ಸಿಗಂಗಿಲ್ಲ. ಒಂದೇ ಸೈಡ್ ಹೋಗಿ ಕೊಳ್ಳಿ ಹಿಲ್ಸಿಂದ ನಾವು ಸೆಲಮ್ಗೆ ಹೋಗ್ಬೋದು, ಆ ವಿಚಾರ ಮಾಡಿದ್ದೆವು. ಹಾಗೆ ಐತ್ರಿ ಈಗ ವಿಚಾರ. ಏನ್ರ ಮಾಡಿರ್ತೀವಿ, ಆಗೋದು ಏನ್ರಿ ಹಾಕಾವು, ಆಗಾಕಾದ್ರೆ ಪಡಿ ಬಿಟ್ಟು ಬಿಡ್ಬೇಕ್ರಿ. ಲೆಟ್ಸ್ ಗೋ ಟು ತಂಜಾವೂರ್. ನಾಡ್ರ ತಂಜಾವೂರ್ ಕಡೆ ಹೋಗೋಣತ್ತೇನೆ. ಆ್ಯಂಡ್ ಇಲ್ಲಿ ಫಾಗ್ ಚಾಲು ಆಗೈತೆ. ಈ ಕಡೆ ನಂತರ ಕಾಣೋದೇ ಬಂದಾಯ್ತು. ಕ್ಯಾಮ್ರಾನಾಗ ಕಾಣತಿರ್ಬೇಕು ಎಷ್ಟು ಇದು ಹೋಗಿತ್ತು ನೋಡಿ. ಶೋಲಾಕ್ರವನ ಹಾಂ, ನಿನ್ನೆ ಬಂದಿದ್ದೇವಲ್ಲ ಇಲ್ಲಿ, ಹೊಳ್ಳಿ ಇಲ್ಲೇ ಬಂದೆವು. ಬೋದಿಮೆಟ್ಟು, ಮಧುರೈ 118, ನಗರಕ್ಕೆ ಈ ಕಡೆ ಹೋಗಂಗಿಲ್ಲ. ಬೆಂಗಳೂರಿಗೆ 487. ಬೆಂಗಳೂರಿಗಿನ್ನ ಲೇಟ್ ಮಾಡೋಕ್ಕೆವು ಅಂದ್ರೆ ನಾಳೆ ನಾಡ್ದು ಹೋಗ್ಯವ್ರಿ ಬೆಂಗಳೂರಿಗೆ. ಫಾಗ್ ಸ್ಟಾರ್ಟ್ ಆಯ್ತು ನೋಡ್ರಿ, ಇಲ್ಲೆಲ್ಲ ಬರೀ ಫಾಗ್ ಆಯ್ತದ. ಈಗ ಏನೂ ಕಾಣಂಗಿಲ್ಲ. ಈ ಕ್ಯಾಮ್ರಾದಾಗ ಸೂಪರ್ ವೈಡ್ ಆ್ಯಂಗಲ್ ಐತ್ಲಾ, ನಿಮ್ಗೆ ಅಗಲ್ ಕಾಣ್ತಿರ್ಬೇಕು ರೋಡ್ ಕರೆ, ಅಗಲಿಲ್ಲ ಅದು. ವಾ ಏನು ವ್ಯೂ ಐತ್ರಿ ಇದು. ವಾ ಅಲ್ಲಿ ನೋಡೋದು ಅಣ್ಣ, ವ್ಯೂ ನೋಡು. ತೋಡ ಏನು ಪೂರ ಅಂತ ತಗೋತೀನಿ ಬಾ. ವಾ ಬೈ, ನನ್ನ ಮುಂದೆ ಒಂದು ವ್ಯೂ ಐತ್ರಿ. ಇಷ್ಟು ಅಲ್ಟಿಮೇಟ್ ವ್ಯೂ ಐತಲ್ಲ, ನನ್ನ ಲೈಫ್ನಾಗೆ ಎಂದು ನೋಡಿಲ್ರಿ ನಾ. ಇದು ನೋಡಿರಿ, ಈಗ ಜಸ್ಟ್ ಇದು ಮಾಡಬತ್ತು. ಇದ್ರ ಹಿಂದಿರು ಪೀಕ್ ಇಷ್ಟು ಮಸ್ತ್ ಕಾಣತಿತ್ತಲ್ರಿ ಬೈ. ಅದು ಫಾಗ್ ಹೋಗಿಲ್ರಿ, ಹೊಳ್ಳಿ ಇನ್ನೊಂದು ತೋರಿಸ್ನದು ನಿಮ್ಗೆ. ಅಲ್ಟಿಮೇಟ್ ಇದ್ರಿ ಇದೆಲ್ಲ, ಅಲ್ಟಿಮೇಟ್. ನನ್ನ ಲೈಫ್ನಾಗೆ ಎಂತ ನೋಡಿಲ್ರಿ ನಾ ಇಂಥದ್ದು. ಹೆಂಗೆ ವ್ಯೂ. ಏ ಮಂಗೇಶ್ ಬಾಯ್, काय झालं काय? हो ಪೂರಾ ಗ್ಯಾಂಗೆ ಕೂತೈತಿಲ್ಲ ಒಂದು. ವಾ ಇದ್ರ ಬಗ್ಗೆ ಎಟ್ರ ಹೇಳ್ರಿ, ಏನಂತ ಹೇಳಿದ್ರ ಬಗ್ಗೆ. ತ್ರಿಶೂಲ್, ಇಲ್ಲಿ ತ್ರಿಶೂಲ್ ಐತಿ. ಏನು ಶಿವನ ಪೂಜೆ ಮಾಡ್ತಾರೆ ಏನು ಹೇಳಿದ್ರೆ. ಅಲ್ಲೊಂದು ರೋಡ್ ಕಾಣೋದು ಗೊತ್ತೇನ್ರಿ, ಆ ರೋಡಿಗೆ ಹೋಗ್ತೇವೆ. ಅಲ್ಲೊಂದು ಕಾರ್ ಬರ್ತೈತೆ, ಅಲ್ಲಿ ಸೀದಾ ಹಿಂಗೆ ಸುತ್ತ ಹೊಡೆದು ಬಂದು ಇಲ್ಲಿಗೆ ಬಂದು ಸೀದಾ ಮ್ಯಾಗ ಹೋಗ್ತಾವ್ರಿ. ಪೂರ ಈ ದಂಡಿ ಹಿಂದೆ ತೊಗೊಂಡು ಹೊಳಸ್ಬೇಕ್ರಿ ಅವ್ರು. ಭಾಳ ಅಂದ್ರೆ ಭಾಳ ಗಟ್ಟಿ ಇವ್ರಿ. ಈಗ ಪೂರಾ ದಂಡಿಗೆ ಹೋಗಿ ಬಂದ್ರೆ ನಿಮಗೆ ಮ್ಯಾಗ ಇರ್ತದೆ ಗಾಡಿ, ಇಲ್ಲ ಇರೋದೇ ಇಲ್ಲ. ಎಳ್ನೀರಾದ್ರೆ ಮಸ್ತ್ ಇದು, ಭಾರಿ ಇತ್ತು. ತಿಂತಾವೆ ಕಾಯಿ ಅದಾವೆ ಪೂರ ತುಂಬ್ಯಾವ. अच्छा है, बहुत अच्छा है. कहाँ से लेके आप? Where you bring from? You bring from? ಎಳ್ನೀರು ಅವ್ರ ಹೊಲ್ದಾಗಿದೆ. ಮತ್ತೆ ಯಾರು ಲೋಕಲಿ ಲೋಕಲ್ ಮಾರ್ಕೆಟ್ ಮಾರ್ಕೆಟ್ ಅಂತ ತರ್ತಾರೆ. 30-40 ರೂಪಾಯಿ ತರ್ತಾರೆ, 60 ರೂಪಾಯಿಗೆ ಮಾರ್ತಾರೆ. ಟೀಕ್ ಹೇ ಪಾಪ ಅವರು ಮಾಡ್ಲ. ನಾ ಏನೂ ಮಾಡಂಗಿಲ್ಲ. ಏನು ಈ ಗುಡ್ಡ ಏನು ಕಾಂದಿತ್ತಲ್ಲ, ಇದೇ ಗುಡ್ಡ ಇಳಿದೆ ವಿನೇಗರ್ ಗಾಡಿ ಮ್ಯಾಗಿಂದ. ಅದು ಹೆಂಗೆ ಇಳಿದೆ ಹೊಳೆ ಅರೆ ಉಲ್ಟಾ ತೊಗೊಂಬಂದೆವು. 254 ಕಿಲೋಮೀಟ್ರ್
4:37 ಟೈಮ್ 12 ಆಗೈತಿ. 4:37 ಅಂದ್ರೆ 4 ಟೈಮ್ ಆಯಿತು. ನಾವು ಒಂದು 2 ತಾಸು ಟೈಮ್ ಪಾಸ್ ಮಾಡ್ತೇವೆ ಅಂದ್ರೆ 6ಕ್ಕೆ ಹೋಗ್ಬಿಡ್ತೇವೆ. ಲೆಟ್ಸ್ ಗೋ ಟು ತಂಜಾವೂರ್ ಮೈ ಬಾಯ್, ತಂಜಾವೂರ್. ಅಣ್ಣ ಏನರ ಒಂದು ಮಾಡೇ ಬಿಡ್ತಾನೆ. ಮತ್ತು ಕೊಡೈಕೆನಾಲ್ ಕಡೆ ಹೊಂಟೇವಿ. ಕೊಡೈಕೆನಾಲ್ ತೋರಿಸ್ಲಾತೈತಿ 46 ಕಿಲೋಮೀಟ್ರ್, 1 ತಾಸು 26 ನಿಮಿಷ. ಈ ಜನ್ರೇಟ್ರ್ ಗಾಡ್ಯಾಗ ಒಂದು ಜನ್ರೇಟ್ರ್ ಐತಿ, ಹಿಂದೆ ಗಾಡಿ ಐತಿ. ಟೆಕ್ನಾಲಜಿಯಾ ಬೋರ್ವೆಲ್ ಮಷೀನಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಇವೇನು ಮಾವಿನ ಗಿಡನೇ ಈ ಪರಿ ಅದಾವೆ ಏನು? ಬಾಪ್ರೇ ಬಾಪ್, ಇಷ್ಟೇ ರೋಡ್ ಐತಿ. ಭಾರಿ ಅಂದ್ರೆ ಭಾರಿ ಐತ್ರಿ ರೋಡ್ ಇದು. ಆ ಗುಣಕ್ಕೆ ಹೋದೆ ಅಂದ್ರೆ ನಮಗದು ಮಂಜು ಮೇಲ ಬಾಯ್ಸ್ ಇವು ಕಾಣ್ತಾವ್ರಿ ಗಿಡ. ಇವು ಆ ಮಂಜು ಮೇಲ ಬಾಯ್ಸ್ ಮೂವಿ ಐತಲ್ಲ, ಅದ್ರಾಗಿರೋ ಸಾಂಗೇ ನೆನಪು ಬರ್ತೈತಿ. ಮನಿದ ಓಣರ್ದ ಕೊಳ್ಳ ಇದು ಮನಿದ ಕಾದಲಲ್ಲ, ಮನೆಯ ತಾಂಡಿ ಪುನಿದ ಮಾನದ ಅಭಿರಾಮಿಯ ಶಿವನರೀಂ ಪಾರ್ವಿಯೇ ಹರಿದು ಪೊಳಗು ಪುರಿದಮ. ಆ್ಯಕ್ಚುಲಿ ಚೆಕ್ ಪೋಸ್ಟ್ನಾಗ ಇಲ್ಲಿ ಹೊರಗಿನವ್ರಿಗೆ ಗಾಡಿ ಅಲಾವಿಲ್ಲ ರೀ. ನಾ ಹಿಂದೆ ಒಬ್ರಿಗೆ ಕುಂಸ್ಕೊಂಡಿನಿ. ಅವ್ರಿಗೆ ಸೆಕೆಂಡ್ ಚೆಕ್ ಪೋಸ್ಟಿಗೆ ಅಲ್ಲಿ ಇಳಿಸ್ಬೇಕತ್ತ. ಅವ್ರಿಗೆ ಸ್ವಲ್ಪ ಹಿಂದಿ ಬರ್ತಿತ್ತ. ಅವರು ಫಾರೆಸ್ಟ್ ಆಫೀಸರ್ ಕೂಡ ಮಾತಾಡಿ ನಮಗೆ ಕಳ್ಸಾಕ್ಬಿಟ್ರು. ಇಲ್ಲಿ ಲೋಕಲ್ಸಿಗೆ ಬಿಟ್ರೆ ಯಾರಿಗೆ ತೊಗೊಳಂಗಿಲ್ಲ ರೀ ಅವರು. ಆ್ಯಕ್ಚುಲಿ ಇಲ್ಲಿ ಅಲಾವನೇ ಇಲ್ಲ ಹಿಂಗೆ ಗಾಡಿ ಹೊಡಿಯೋದು. ಹೆವಿ ಭಾಳ ಅಂದ್ರೆ ಭಾಳ ಡೀಪ್ ಫಾರೆಸ್ಟ್ ಐತದು. ಏನು ರೀ ಅನಿಮಲ್ಸ್ ಬರ್ತಿರ್ಬೇಕು, ಇಂಜುರಿ ಯಾಕಂತ ಹೇಳಿ ಇಲ್ಲಿ ಯಾರಿಗೂ ಬಿಡಂಗಿಲ್ಲ ರೀ. ಸರಸ್ಲಾತಾರ, ಸರಸಿನ ಮ್ಯಾಗ ಹೋಗೋಣ. ಯಾ ಓಕೆ ಡನ್. ಕಾಡ್ದಾಗ ಇವೆಲ್ಲ ಕಾಮನೇ ಬಿಡ್ರಿ. ಪಾಪ ಇಂಥವ್ರ ಕೆಲಸ ಮಾಡ್ತಾರಲ್ಲ ಅವ್ರು. ಹೋಯ್ತು में गोवा में चलेगा साइकिल पे. ओके, गोवा में चलेगा जगह के तो वापस आएगा. साइकिल से गोवा? हाँ, मैं ड्राइवर है बाबा. ओके ओके. से गाड़ी नेशनल परमिट चलते ना. हाँ, तो तमिलनाडु से चलते ना. हाँ. तो मेरा नाम शिवा. ಓಕೆ ಬರ್ರಿ, ಪೆಟ್ರೋಲ್ ಖಾಲಿ ಆಗೈತಿ. ಬ್ಲಿಂಕ್ ಹೊಡೆಯೈತಿ. ನನಗೆ ಅಂಜಿಕೆ ಬಂದೈತಿ ಇಲ್ಲಿ ಪೆಟ್ರೋಲ್ ಬಂಪರ್ ಸಿಗ್ತಾವೆ ಇಲ್ಲ ಅಂತೇಳಿ. ಪಾಲಿನಿ 53 ಆ್ಯಂಡ್ ವ್ಯೂ ಫುಲ್ ಅಂದ್ರೆ ಫುಲ್ ಮಸ್ತ್. ಎಲ್ಲ ಫಾಗೈತಿ. ಮತ್ತೆ ಅಂದು ಕೆಲಸ ಮುಗಿದ ಮನೆ ಹೊಂಟಾನು. ಆ್ಯಂಡ್ ಲೆಟ್ಸ್ ಗೋ. ಬೈಕು ರೆಡಿ. ಅಣ್ಣ ವಾಶ್ರೂಮ್ಗೆ ಹೋಗ್ಯಾನ. ಗಾಡಿ ಅಂದ್ರೆ ಮಸ್ತ್ ಕಾಣ್ತೈತೆ ರೀ ದೂರಿಂದ. ಟೈರ್ ಇಂಥದ್ದು ದಪ್ಪ ಅದಾವಲ್ಲ. ಈ ಸಲ ಇವೆಲ್ಲ ಪೂರ ಲೀನ್ ಮಾಡಿ ನೀವು. ಇಲ್ಲಿ ತನಕ ಲೀನ್ ಆಗ್ಯದ ಬೈಕ್ ಇವತ್ತು. ಮುಂದಿನ ಟೈರ್ ಪೂರ ಯೂಸ್ ಆಯಿತು. ಅದು ಆಫ್ ರೋಡ್ ಟೈರ್ ಐತೆ. ರೋಡ್ ಮೇಲೆ ನಡೆಯಂಗಿಲ್ಲ. ಸೌಂಡ್ ಭಾಳ ಮಾಡ್ತಾರೆ, ಜುಕ್ 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 ಅಂತ ಹೇಳಿ. ಬಟ್ ಇದು ಅಂತೂ ಬೆಂಕಿ. ಇದು ನೇಪಾಳ ರೋಡ್ ನೋಡ್ತು, ಕೇರಳ ರೋಡ್ ನೋಡ್ತು, ಮಧ್ಯಪ್ರದೇಶ ರೋಡ್ ನೋಡ್ತು, ಏನು ಎಲ್ಲ ರೋಡ್ ನೋಡಿತು. ಅದ್ರದ್ದು ಲೈಫ್ ಐ ಥಿಂಕ್ ಭಾಳ ಕಡಿಮೆ ಉಳಿತು. ಇನ್ನೊಂದು 5,000 ಹೋಗ್ಬೋದು ಭಾಳ ಅಂದ್ರೆ ಅಷ್ಟೇ. ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗೋ ಮುಂದೆ ಚೇಂಜ್ ಮಾಡಿಸ್ಬೇಕದು. ಹೋಗಿ ಇದನ್ನು ಫಾಲೋ ಮಾಡಿರಿ. ಇಲ್ಲಿ ಆಗೋಕ್ಕಿಂತ ಹಿಂದೆ ಅಂದ್ರೆ ಈಗೇನು ಪ್ರೆಸೆಂಟ್ ನಡೆದೈತಲ್ಲ ಅದರದೆಲ್ಲ ಅಪ್ಡೇಟ್ ಇದ್ರಾಗಿರ್ತೈತೆ ರೀ. ಆದ್ರೆ ವೀಡಿಯೋದಾಗ ಯಾವಾಗ ಬಿಡ್ತೀನೋ ಏನೋ ನನಗೆ ಗೊತ್ತಿಲ್ಲ. ಸೊ ಹೋಗ್ರಿ, ಇದು ಹೆಸರು ಟೈಪ್ ಮಾಡಿರಿ ಕಿರಣ್ ಮೋರಟಿಗೆ ಅಂಥೇಳಿ. ಆ್ಯಂಡ್ ಅಲ್ಲಿ ಫಾಲೋ ಮಾಡ್ಕೊರಿ. ಲೆಟ್ಸ್ ಗೋ. ಮತ್ತು ಹೋಗೋಣ ಮುಂದೆ. ವಾಟರ್ ಫಾಲ್ ನೋಡ್ರಿ, ಇದು ಏನು ಮಸ್ತ್ ಅದ. ವಾಪಸ್ ಬರೋ ಮುಂದೆ ಫೋಟೋ ತಗೊಳ್ಳೋದು ಇದ್ರ ಬಗ್ಗೆ. ಇಲ್ಲಾಂದ್ರೆ ಗುಣಕ್ಕೆ ಈಗ 3:30-4ಕ್ಕೆ ಬಂದಾಗಿಬಿಡ್ತೈತೆ ರೀ ಅದು. ಆ ಟೌನಿಗೆ ಹೋಗ್ಬೇಕಿಲ್ಲ ಅಂದ್ರೆ ಇಲ್ಲಿ ತನಕ ಬಂದಿದ್ದು ವೇಸ್ಟ್ ಆಗ್ತದೆ. ಬಂದ್ಮ್ಯಾಗ ಏನಂದ್ರೆ ಫ್ರೀ ಇರ್ತೀವಲ್ಲ, ಬಂದು 2 ಫೋಟೋ ತಗೊಂಡು ಮ್ಯಾಗಿ ತಿಂದು ಹೋಗ್ಬಿಡೋದು. ಗಟ್ಟಿ ಎಲಿವೇಶನ್ ಐತಲ್ಲ ಇದು. ಅಪ್ಪು ಗಾಡಿ 2ನೇ ಗೇರ್ನಾಗ ಹೊಡಿ ಹೇಳೋವಲ್ದು. ಇದು ಯಾವ ಊರು ಮಾರ ಇದು? ಯಾಪೋ, ನಂದು ಲೈಫ್ನಾಗೆ ಹಿಂಗೆ ಹೊಡೆದಿಲ್ಲ ಮರ ಗಾಡಿ. ಇವಾಗ ಗೂಗಲ್ ಮಹಾರಾಜರು ಕರ್ಕೊಂಬಂದ ಮತ್ತು ಹಿಲ್ ಸ್ಟೇಷನ್ ಮ್ಯಾಪ್ ಹಾಕಿ ಪೂರ ಉಲ್ಟಾ ಹೊಡಿಬೇಕು ರೋಡ್. ಮತ್ತೀಗ ಎಲ್ಲೆಲ್ಲೋ ಹತ್ತು ಬಂದೇವು, ಎಲ್ಲೆಲ್ಲೋ ಹೇಳ್ತೀವಿ. ಸಾಕಾಗಿ ಹೋಯ್ತಪ್ಪ. ಕೊಡೈಕೆನಾಲ್ ಊರ್ರಿ ನೋಡ್ರಿ ನೀವು.
50 ರೂಪಾಯಿ. ಆ್ಯಂಡ್ ಫೈನಲಿ 300 ಮೀಟ್ರ್ ಹೊಟ್ಟೆ ಉಳಿತು. ಇದನ್ನು ಹಾಕೊಳ್ಳೋದೆ ಬೇಡ ಅಲ್ಲಿ ಇಡೋಣ. ವಿ ಆರ್ ಇಟ್ ಗುಣ ಕೇವ್ ಗಾಯ್ಸ್. ಎಷ್ಟು ಸುತ್ತ ಹೊಡೆದೇವು ಹತ್ತೆ ಈಗ ಬಂದೇವೆ. ಹಾ ಈ ರೂಟ್ಸೇ ನೋಡಕ್ಕೆ ಬರೋದು ಇದ್ರದ್ದು, ಈ ಗಿಡಗಳು ರೂಟ್. ವಾ ಇದು ರೀ ಕ್ರೇಜ್ ಅಂದ್ರೆ ಆ ಮೂವಿ ಒಳಗೆ ತೋರಿಸಿದ್ರಲ್ಲ, ಇಲ್ಲಿದೆ ಜಿಗಿದವ್ರು, ಇಲ್ಲಿಂದ ಪೂರ ಕೆಳಗೆ ಹೋಗಿದ್ರು. ಏನು ಕಾಣಂಗಿಲ್ಲ. ಆ್ಯಂಡ್ ಇಲ್ಲಿ ರೂಟ್ ಸರಿ ಈ ಬರೀ ಬೇವರ್ಗಳು ಬಿಡ್ತಾವ. ನಮಗಂತೂ ಕಾಣೋದು ಇಷ್ಟೇ ರೀ. ಇಲ್ಲಿಂದ ಎಂಟ್ರಿ ಆಗಿದ್ರು ಇಲ್ಲಿ ಹೋಗಿ ಕೆಳಗೆ ಹೋಗಿ ಕರೆಕ್ಟಿಗೆ. ಇದು ಬಿಟ್ಟರೆ ಇಲ್ಲಿ ಏನು ಕಾಣಂಗಿಲ್ಲ. ಬಿಟ್ಟರೆ ಇವು ಮೇನ್ ಇದೊಂದು ಜಾಗ, ಇಂಥ ದೊಡ್ಡ ದೊಡ್ಡ ಗಿಡಗಳು ಅವು ಬಿಟ್ಟರು ಇವು ಬೇರುಗಳು ಬಿಟ್ಟರೆ ಈ ಸಮಾಧಿಗಳು ಫೋಟೋ ತೊಗೊಳಕ್ಕೆ ಬಂದಾರೆ ಅಟಕರೆ. ಸುಭಾಷ್ ಅದಂಗೆ ಕರ್ರಿ. ಸುಭಾಷ್ ಎಲ್ಲದಿ ನೀನು ಅವನು ಬಾ. ಸುಭಾಷ್ ಎಲ್ಲದಿ? ಅಲ್ಲೇ ಇದು ಪೂರ ಕೇವ್ರಿ. ಇಲ್ಲಿ ಕೆಳಗೆ ಹೋದ್ರಿ ಅಂದ್ರೆ ಕಲಾಸೆ, ಹೊಳೆ ಸಿಗೋದೇ ಇಲ್ಲಿ. ಎಲ್ಲ ಗ್ಯಾಪ್ ಅದಾವ, ಎಲ್ಲ ಗ್ಯಾಪ್ ಕೆಳಗೆ ಸೀದಾ. ಈಗ ಏನು ಕಾಣೋದೇ ಇಲ್ಲ. ಯಪ್ಪ ಹೋದ್ರೆ ಕಲಾಸೆ. ಮಂಕೇಶ್ ಬಾಯ್ ವಾ ಫಾಗೇ ಸ್ಟಾರ್ಟ್ ಆಯ್ತು. ಇಲ್ಲಿದೇನು ಕಾಣೋದಿಲ್ಲ. ಮ್ಯಾಗ ನೋಡಲಿ ಟೈಮ್ ಆಯ್ತು. ಫೋನ್ ಏನು ಕಸ್ಕೊಂಡಿತ್ರಿ? ಅಲ್ಲ ಹ್ಯಾಂಗ ನೋಡ್ತಾನ ನೋಡ್ಲಾತಲ್ಲ ಅಂದ್ರೆ ಯಾರು ಕಾಣ್ತಾರತ್ತೆ. ಮೊಬೈಲ್ ನೋಡೋದೈತೆ ನೋಡಿ ಅವ್ರದ್ದು. ಕಸ್ಕೋತಾನ ಮೊಬೈಲ್ ಕಸ್ಕೊಂಡ್ರು ಅಲ್ಲಿ ಬೈ ಬಾಗಲಕೋಟೆ ಮಂಗ್ಯಾಗೋಳಂದೆ. ನನಗೂ ಒಮ್ಮೆ ಸಿಂಕ್ ಅಲ್ಲಿಲ್ಲ ಬೈ. ಎಲ್ಲ ಮೇಗಳು ನೋಡಿ ತಗೋತಾವ, ತಿನ್ನೋದು ಕುಡಿದಿದ್ರೆ ಅಟ್ಟೆ ತಗೋತಾವ, ಎಲ್ಲ ಹೋಗಿಬಿಡ್ತಾವ ಮಗಳು. ಹಾಂ ಪಾಪ ಅವ್ರದ್ದು ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟೈತಿ. ಉಸುರು ಕೂತಾರ, ಅದಕ್ಕೆ ಬಡಿಗೆ ತೊಗೊಂಡು ತೆಗಿಲ್ಲ ಕೂತಾರ. ಅನ್ನ ಬ್ಯಾಗ್ ತೊಗೊಂಡು ಹೋಗೈತದ. ಓಕೆ, ಗೋಪುರ ಒಳಗೆ ಬ್ಯಾಟ್ರಿ ಇಲ್ಲ, ಚಾರ್ಜ್ ಖಾಲಿ ಆಗೈತೆ. ಹೊಳೆ ಬಂದು ಮಾಡಿಬಿಟ್ಟೇನೆ. ತಿರುಚಪ್ಪಲ್ಲಿಗೆ ಹೋಗಿ ಮುಟ್ಟೋದೈತಿ. 4 ತಾಸು ತೋರಿಸ್ಲಾತೈತಿ. ಹೋಗಿ ಮಟ್ಲಿ ನಮ್ಮಿಂದ 6 ತಾಸು ನಮ್ಮ ಕಡೆ.